ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕರುಣೆ. ಕರುಣೆ ಮನುಷ್ಯನ ಸೋಷಿಯಲ್ ಕೋಶೆಂಟನ್ನು ತುಂಬಾ ಇಂಪ್ರೂವ್ ಮಾಡುತ್ತೆ. ನಮ್ಮೆಲ್ರಿಗೂ ಅದ್ಭುತವಾದ ಒಂದು ರಿಲೇಷನ್ಶಿಪ್ ಎಲ್ಲರೊಟ್ಟಿಗೆ ಇಡಲಿಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ. ಯಾರಿಗಿರಲ್ಲ ಹೇಳಿ? ನಮಗೆ ಸುತ್ತ ಫ್ರೆಂಡ್ಸ್ ಇರಬೇಕು, ನಾವು ಎಲ್ಲಿ ಹೋದರೂ ನಮ್ಮನ್ನು ಗುರ್ತು ಹಿಡಿಬೇಕು, ಮಾತಾಡಿಸ್ಬೇಕು. ಇದು ಎಲ್ಲರೂ ಅಪೇಕ್ಷೆ ಪಡೋಂತಹ ಒಂದು ಸಂಗತಿ. ಆದರೆ ನಮ್ಮನ್ನು ಎಲ್ಲರೂ ಮೆಚ್ಕೋಬೇಕಾ, ನಮಗೆ ಎಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕಾದ್ರೆ ಒಂದು ಕೀ ಸೀಕ್ರೆಟನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಇವತ್ತಿಗೂ ಅಷ್ಟೇ ನಾವಿಷ್ಟು ದೊಡ್ಡವರಾಗಿದ್ದೀವಿ, ಬೆಳೆದಿದ್ದೀವಿ, ಸಾಧನೆ ಮಾಡಿದ್ದೀವಿ, ಕಷ್ಟ ನೋಡಿದ್ದೀವಿ, ಸುಖ ನೋಡಿದ್ದೀವಿ. ಆದರೆ ನಮಗೆ ಪ್ರೀತಿ ಅಥವಾ ಒಬ್ಬರು ತುಂಬಾ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ನಿಮ್ಮ ಲೈಫಲ್ಲಿ? ಮೊದಲನೇ ಥಾಟ್ ಬರೋದೆ ನಿಮಗೆ ತಾಯಿ. ನಮಗೆಲ್ಲರಿಗೂ ತಾಯಿ ಅನ್ನೋದು ಇಷ್ಟ. ಯಾಕೆ ಅಂತ ಹೇಳಿದ್ರೆ ಆಕೆಯ ಮೊದಲನೇ ಗುಣ ಏನಪ್ಪ ಅಂತ ಹೇಳಿದ್ರೆ ಕರುಣೆ. ತಾನು ಊಟ ಮಾಡಿದ್ಲೋ ಇಲ್ವೋ, ನನ್ನ ಮಕ್ಕಳು ಉಪವಾಸ ಇದ್ದಾರೆ ಅಂತ ಹೇಳಿದ್ರೆ ಮೊದಲು ಮಕ್ಕಳಿಗೆ ಊಟ ಹಾಕಿ ತಾನು ನಂತರ ಊಟ ಮಾಡ್ತಾಳೆ. ಮಕ್ಕಳು ತಿಂದ್ರೋ ಇಲ್ವೋ ಅಂತ ಸದಾ ಯೋಚನೆ ಮಾಡ್ತಾ ಇರ್ತಾಳೆ. ಏನೇ ತಪ್ಪು ಮಾಡಿದ್ರು ಮಕ್ಕಳನ್ನು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ತಕ್ಷಣ ಕ್ಷಮಿಸೋಳೆ ತಾಯಿ. ಹಾಗಾಗಿ ಆ ಕರುಣೆ ಇರ್ತಕ್ಕಂತಹ ತಾಯಿಯನ್ನು ನೋಡಿದ್ರೆ ನಮಗೆಲ್ಲರಿಗೂ ಪ್ರೀತಿನೇ. ಹಾಗೆ ಆ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಇನ್ಕಲ್ಕೇಟ್ ಮಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಅದ್ಭುತವಾಗಿರುತ್ತೆ. ನಾವು ಯಾರನ್ನು ಬೇಕಾದರೂ ಮೆಚ್ಚಿಸ್ಬೋದು. ಯಾರನ್ನು ಮೆಚ್ಚೋದು ಬಿಡಿ, ಭಗವಂತನಿಗೆ ತುಂಬ ಹತ್ತಿರ ಆಗ್ತಾ ಹೋಗ್ತೀವಿ. ಇದನ್ನು ಹೇಗೆ ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಒಂದು ದೊಡ್ಡ ಊರಿಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರ್ತಾನೆ. ಅಂತಹ ಒಂದು ಆಗರ್ಭ ಶ್ರೀಮಂತ ರಾಜ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಆತನಿಗೆ ಮಕ್ಕಳಾಗಿರಲ್ಲ. ಎಷ್ಟು ಮದುವೆ ಆದರೂ ಕೂಡ ಆತನಿಗೆ ಮಕ್ಕಳಾಗ್ತಾ ಇರಲ್ಲ. ನಂತರ ರಾಜ ಏನು ಮಾಡ್ತಾನಪ್ಪ ಅಂತ ಹೇಳಿದರೆ ಒಂದು ದಿನ ಏನು ಮಾಡ್ತಾನೆ, ಅಲ್ಲಿ ಅವನಿಗೆ ವಯಸ್ಸಾಗ್ತಾ ಹೋಗುತ್ತೆ. ತನ್ನ ಊರಲ್ಲೇ ಯಾರೊಬ್ಬರು ಸಾಮರ್ಥ್ಯ ಉಳ್ಳವರನ್ನು ಸೆಲೆಕ್ಟ್ ಮಾಡಿ ನಾನು ಈ ನನ್ನ ರಾಜ್ಯವನ್ನು ಅವರಿಗೆ ತ್ಯಜಿಸಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ಇಡೀ ಊರಿಗೆ ಡಂಗೂರ ಹೊಡೆಸಿ ಸಾರಿಸ್ತಾರೆ. ಯಾರಾದ್ರೂ ಒಳ್ಳೆ ಅಂತ ಹೇಳಿದರೆ ಒಂದು ಇಂಟರ್ವ್ಯೂವನ್ನು ಸೆಟಪ್ ಮಾಡಿ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಅಬ್ಸರ್ವ್ ಮಾಡಿ ನಂತರ ಅವರಿಗೆ ಒಂದು ಚಾನ್ಸ್ ಕೊಡೋದು. ಹೀಗೆ ಒಬ್ಬ ತುಂಬ ಸಹಾಯಕ ಭಿಕ್ಷುಕ ಇರ್ತಾನೆ. ಆತನಿಗೂ ರಾಜನಾಗಬೇಕು ಅನ್ನೋ ಕನಸಿರುತ್ತೆ. ಆತ ಏನು ಮಾಡ್ತಾನೆ, ಈ ರಾಜನ ಇಂಟರ್ವ್ಯೂಗೋಸ್ಕರ ತಾನು ಭಿಕ್ಷೆ ಬೇಡಿದ್ದನ್ನೆಲ್ಲವನ್ನು ಕೂಡಿಟ್ಟು ಒಂದು ದಿನ ಒಂದು ಜಾಕೆಟನ್ನು ತಗೋಬೇಕು ಅಂತ ತಗೋತಾನೆ. ನಂತರ ಏನಾಗುತ್ತೆ, ಒಬ್ಬ ಭಿಕ್ಷುಕ ಏನೋ ಕೂತಿರ್ತಾನಲ್ಲಿ, ತುಂಬ ಚಳಿ ಇರುತ್ತೆ, ಆತ ತುಂಬ ನಡುಕ್ತಾ ಇರ್ತಾನೆ. ನಂತರ ಏನಾಗುತ್ತೆ, ಆ ಭಿಕ್ಷುಕನನ್ನು ನೋಡಿ ಈ ಭಿಕ್ಷುಕನಿಗೆ ತುಂಬಾ ಕರುಣೆ ಬರುತ್ತೆ. ಅಯ್ಯೋ ಪಾಪ, ಇಷ್ಟು ಚಳಿಯಲ್ಲಿ ನರಳ್ತಾ ಇದ್ದಾನೆ, ಇಷ್ಟೊಂದು ಚಳಿ ಆಗ್ತಿದೆಯಾ ಇವನಿಗೆ ಅಂತ ಹೇಳಿ ತಾನು ತಗೊಂಡ ಜಾಕೆಟನ್ನು ಆ ಭಿಕ್ಷುಕನಿಗೆ ಕೊಟ್ಬಿಡ್ತಾನೆ. ನಂತರ ಹೇಗಿದೆಯೋ ಹಾಗೆ ಪರವಾಗಿಲ್ಲ, ನನ್ನ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಹೇಳಿ ಹಾಗೆ ಅರಮನೆಗೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥವರು ಅವನನ್ನು ಕರ್ಕೊಂಡು ಹೋಗಿ ಆ ಸಭೆಗೆ ಬಿಡ್ತಾರೆ. ನಂತರ ಅಲ್ಲಿ ನೋಡ್ತಾನೆ, ಆತ ಭಿಕ್ಷುಕನಿಗೂ ರಾಜನಿಗೂ ಹೋಲಿಕೆ ತುಂಬಾ ಇತ್ತು. ದಿಗ್ಭ್ರಮೆಯಾಗಿ ಆತ ರಾಜನನ್ನು ನೋಡ್ತಾ ಇರ್ತಾನೆ. ಆಗ ರಾಜ ಹೇಳ್ತಾನೆ, ಯಾಕೆ ದಿಗ್ಭ್ರಮೆಯಾಗಿದೆಯಾ? ಆ ಭಿಕ್ಷುಕ ನಾನೇ. ನೀನು ನನ್ನ ರಾಜ್ಯವನ್ನು ಆಳಲಿಕ್ಕೆ ಯೋಗ್ಯನೋ ಇಲ್ವೋ? ಮೊದಲನೇದಾಗಿ ರಾಜನಿಗೆ ಬೇಕಾಗಿರ್ತಕ್ಕಂತಹ ಒಂದು ರಾಜಗುಣ ಏನಪ್ಪ ಅಂತ ಹೇಳಿದರೆ ಕರುಣೆ ಅನ್ನೋದಿರಬೇಕು. ನೀನು ರಾಜನಾಗಿ ನಿನ್ನ ರಾಜ್ಯದ ಜನರು ಯಾವ ಕಷ್ಟಕ್ಕೆ ಒಳಗಾಗ್ತಿದ್ದಾರೆ ಅನ್ನೋದನ್ನ ಅರಿವು ಮಾಡಿಕೊಂಡಾಗ ಮಾತ್ರ ಒಂದು ಒಳ್ಳೆ ರಾಜನಾಗಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ನೋಡಿ, ಎಷ್ಟೋ ಸತಿ ನಮಗೆ ಯಾರು ಏನನ್ನ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ನೋಡಿ, ದೇವರು ಎಲ್ಲರಿಗೂ ಶಕ್ತಿ ಕೊಡಲ್ವಂತೆ. ಕೆಲವರಿಗೆ ಒಬ್ಬರಿಗೆ ಸಹಾಯ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ. ಅಂಥದ್ರಲ್ಲಿ ನಮಗೆ ಕೈಯಲ್ಲಿ ಹಾಕಿದ್ದಕ್ಕಂತಹ ಯಾವುದೇ ಒಂದು ಸಹಾಯ ನಾವು ಯಾವಾಗ ಯಾವುದೇ ಥರ ಅಪೇಕ್ಷೆ ಇಲ್ಲದೆ ನಾವು ಮಾಡ್ತೀವೋ ಆಗ ದೇವರು ನಮಗೆ 10 ಪಟ್ಟು ಕೊಡ್ತಾನಂತೆ. ನಿಜ ಇದು. ನೋಡಿ, ಯಾವತ್ತೇ ತಿಳ್ಕೊಳ್ಳಿ, ನೀವು ಏನನ್ನಾದರೂ ಕಳ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಅದ್ರ 10 ಪಟ್ಟು ನಿಮಗೆ ಸಿಕ್ಕಿದೆ ಹೊರತು ನೀವು ಯಾವತ್ತೂ ಕಳ್ಕೊಂಡಿರೋದನ್ನ ಎಲ್ಲೂ ನೋಡಿಲ್ಲ ಅಲ್ವಾ? ಯಾವತ್ತಾದರೂ ಕಳ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಈಗ ಅನಿಸ್ಬೋದು. ಆದರೆ ಮುಂದೆ ಒಂದು ದಿನ ಬರುತ್ತೆ, ಅವತ್ತು ನೀವು ಆ ಪಟ್ಟ ಕಷ್ಟಗಳನ್ನು ನೋಡಿ ನಗ್ತಾ ಇರ್ತೀರ. ಹಾಗೆ ನಾವು ಯಾವಾಗ ಯಾರ ಮೇಲಾದರೂ ಕರುಣೆ ತೋರಿಸಿದಾಗ ನಾವು ಏನನ್ನು ಕೊಡ್ತೀವೋ ಯೂನಿವರ್ಸ್ ಅದನ್ನು ನಮಗೆ ವಾಪಸ್ ಕೊಡುತ್ತಂತೆ. ನಾವು ಪ್ರೀತಿಯನ್ನು ಕೊಟ್ಟಾಗ ಅದು 10 ಪಟ್ಟು ನಮಗೆ ಬರುತ್ತೆ. ನಾವು ಯಾರಿಗಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ, ನಮ್ಮ ಕೈಯಲ್ಲಾಗಿದ್ದ ಸಹಾಯವನ್ನು ಮಾಡಿದರೆ ದೇವರು ಯಾವುದೋ ಒಂದು ಮೂಲಕದಲ್ಲಿ ನಮಗೆ ಅದನ್ನು ತಲುಪಿಸ್ತಾನಂತೆ. ಹಾಗಾಗಿ ನಾವು ಆ ಕರುಣೆಯನ್ನು ಬೆಳೆಸ್ಕೊತಾ ಹೋಗೋಣ. ಯಾರೇ ನಿಮಗೆ ಏನೇ ಮಾಡಿರಲಿ, ಮೊದಲನೇದಾಗಿ ಒಂದು ತಿಳ್ಕೊಳ್ಳಿ, ನಾವೆಲ್ಲರೂ ಭಗವಂತನ ಮಕ್ಕಳು.
ಆಯಿತಾ? ಯಾರೂ ಪರ್ಫೆಕ್ಟ್ ಅಲ್ಲ, ಎಲ್ಲರೂ ಲೈಫಲ್ಲಿ ಒಂದಲ್ಲ ಒಂದು ತಪ್ಪು ಮಾಡಿರ್ತಾರೆ, ಅವ್ರಿಗೆ ಒಂದು ಹಿಸ್ಟ್ರಿ ಇದ್ದೇ ಇರುತ್ತೆ. ಆದರೆ ನಾವು ಯಾವಾಗ ಕ್ಷಮಿಸ್ತೀವೋ, ಯಾವಾಗ ಅವರನ್ನು ಕರುಣೆಯಿಂದ ನೋಡ್ತೀವೋ, ಆಗ 100ಕ್ಕೆ 100 ಪಟ್ಟು ನಾವು ದೊಡ್ಡವರಾಗ್ತಾ ಹೋಗ್ತೀವಿ, ಆ ಪ್ರಾಬ್ಲಮ್ಮು ಕೂಡ ಸಣ್ಣದಾಗ್ತಾ ಹೋಗುತ್ತೆ. ಹಾಗಾಗಿ ಯಾರೇ ಏನೇ ಮಾಡಿರಲಿ ಅವ್ರನ್ನ ಕರುಣೆಯಿಂದ ನೋಡಿ. ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟು ಬುದ್ಧಿ ಇದ್ದಿದ್ರೆ ನಿಮ್ಮನ್ನು ಅಷ್ಟು ಸತಾಯಿಸೋದಾಗಿರಲಿ ಅಥವಾ ಕಾಟ ಕೊಡೋದಾಗಿರಲಿ, ನಿಮಗೆ ಕಷ್ಟ ಕೊಡೋದಾಗಲಿ ಮಾಡ್ತಾ ಇರಲಿಲ್ಲ. ನೋಡಿ, ಯಾರು ಏನೇ ಮಾಡಲಿ ಕರ್ಮಾನುಫಲವಾಗಿ ಅವ್ರು ಅನುಭವಿಸ್ಲೇಬೇಕು. ಯಾವತ್ತೂ ತಿಳ್ಕೊಳ್ಳಿ, ಯಾರಿಗೂ ಒಬ್ರಿಗೆ ಅಯ್ಯೋ ಅಂತ ಹೇಳಿ ಅನಿಸಿ ಅವರು ಖುಷಿಯಾಗಿದ್ದಾರೆ ಅನ್ನೋದನ್ನ ನೋಡಿದ್ದೀರಾ? ಇಲ್ಲ ಅಲ್ವಾ? ಎಲ್ಲವೂ ನೋಡಿ, ಅದು ಸ್ವರ್ಗ ನರಕ ಅನ್ನೋದು ಎಲ್ಲೂ ಇಲ್ಲ. ನಾವು ಎಲ್ಲಿ ಖುಷಿಯಾಗಿದ್ರೆ ಅಲ್ಲಿ ಸ್ವರ್ಗ, ಎಲ್ಲಿ ದುಃಖ ಪಟ್ಕೊಂಡು ಇಲ್ಲಿ ನೋವು ತಂತಿರ್ತೀವೋ ಅದು ನರಕ. ಹಾಗಾಗಿ ಯಾರಾದರೂ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರೆ ಭಗವಂತನಿಗೆ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ನೀವು ಕೊಡುವಂತಕ್ಕಂಥ ಶಿಕ್ಷೆ ಅದು ಕ್ಷಣಿಕ ಆಗಿರುತ್ತೆ. ಭಗವಂತ ಕೊಡ್ತಾನಲ್ಲ, ಆ ಶಿಕ್ಷೆಯನ್ನು ಮತ್ತೆ ಅದನ್ನು ತಿದ್ದುಕೊಂಡು ಅವ್ರ ಜೀವನ ನಡೆಸಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಾವು ಒಳ್ಳೇದು ಮಾಡೋಣ. ಒಳ್ಳೇದು ಮಾಡಿದರೆ ಕರ್ಮಾನುಫಲವಾಗಿ ನಾವು ಒಳ್ಳೆಯದನ್ನು ಅನುಭವಿಸ್ತಾ ಹೋಗ್ತೀವಿ. ಹಾಗಾಗಿ ಆದಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಮಗೆ ಏನನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ, ನಾನು ಹೇಳಿದ್ನಲ್ಲ, ಒಬ್ಬರಿಗೆ ಸಹಾಯ ಮಾಡೋದು ದೈವ ಕೊಟ್ಟಂತಹ ಬಲ. ಹಾಗಾಗಿ ಆ ಬಲವನ್ನು ನಾವು ಗಟ್ಟಿಯಾಗಿ ಪಡಿಸ್ಕೊಳ್ಳೋಣ. ಎಷ್ಟು ಸಹಾಯ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಸಹಾಯ ಮಾಡಿ. ನಿಮ್ಮ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡಿ. ಏನೂ ಆಗಲಿಲ್ಲ ಅಂತ ಹೇಳಿದರೆ ಒಳ್ಳೆ ಮಾತಾಡಿ ಕಳಿಸಿ. ಎಷ್ಟೋ ಸತಿ ನೋಡಿ, ಒಬ್ಬ ಸುಸೈಡ್ ಮಾಡ್ಕೋಬೇಕು ಅಂತಿರ್ತಾನೆ, ಅವನಿಗೆ ಯಾರು ಒಬ್ಬರು ಧೈರ್ಯ ಹೇಳಿದ್ರೆ ಆ ಜೀವ ಉಳಿದು ಬಿಡುತ್ತೆ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಯಾವತ್ತಾದರೂ ನಮ್ಮನ್ನ ಕಷ್ಟ ಅಂತ ಅಂದ್ಕೊಂಡು ಬಂದರೆ, ಅಥವಾ ನಮಗೆ ಬೇಕಾಗಿರೋರು ಯಾರೋ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದರೆ ಏನು ಸಹಾಯ ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.